ಅಖಿಲ ಪಾರ್ವತಿ ಮೇಲಿಟ್ಟಿರೋ ನಂಬಿಕೆನ ಹಾಳು ಮಾಡ್ಬೇಕು. ಆ ರೀತಿ ಏನಾದ್ರೂ ಸಂಚು ಹೂಡ್ಬೇಕು ನೀನು. ಕೂರೋದು ತಪ್ಪಲ್ಲ, ಆದ್ರೆ ನಮ್ಮ ಮಾಮ್ ಮುಂದೆ ಈ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ತಪ್ಪು. ಅರ್ಸನ್ ಕೊಡ ಯಜಮಾನಿ ಅವರು ಮರ್ಯಾದೆ ಬೇಡವಾ? ಕಾಮನ್ ಸೆನ್ಸ್ ನಿಮ್ಗೆ, ತೆಗೀರಿ ಕಾಲ. ಸಾರಿ, ನಂಗಿದೆಲ್ಲ ಗೊತ್ತಿರ್ಲಿಲ್ಲ. ಮತ್ತೆ ಪಾರ್ವತಿ ಅವ್ರು ಯಾಕೆ ನಂಗೆ ಇದನ್ನೆಲ್ಲ ಮುಂಚೆನೆ ಹೇಳಿರ್ಲಿಲ್ಲ? ಈ ಮನೇಲಿ ನೀನು ಹೇಗ್ ಬೇಕೋ ಹಾಗಿರು. ಈ ಮನೆನ ನಿಂದೆ ಅನ್ಕೋ. ನಾನು ಈ ಮನೆ ಹಿರಿ ಸೊಸೆ ಹೇಳ್ತಾ ಇದ್ದೀನಿ. ಈ ಮನೇಲಿ ಯಾವ್ದಕ್ಕೂ ಯಾರಿಗೂ ಹೆದರ್ಕೋಬೇಡ ಅಂತ ಬಿಲ್ಡಪ್ ಕೊಟ್ಟಿದ್ರು. ಮಾಮ್, ಅದಕ್ಕೆ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ಆ ಥರ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಬೇಕಿದ್ರೆ ಈಗಲೇ ಕರ್ಕೊಂಡ್ಬರ್ತೀನಿ ಅವ್ರನ್ನ. ಬೇಡ ಪ್ರೀತು, ಒಂದ್ ವೇಳೆ ಪಾರ್ವತಿ ಹಾಗೇನಾದ್ರೂ ಹೇಳಿದ್ರು ಅದ್ರಲ್ಲಿ ತಪ್ಪೇನೂ ಇಲ್ಲ. ನನಗೂ ಅಷ್ಟೇ, ನಾನು ನೋಡಿದ ತಕ್ಷಣ ಯಾರಾದರೂ ಭಯ ಪಟ್ಕೊಳ್ಳೋದು, ಎದ್ದು ನಿಂತ್ಕೊಳ್ಳೋದು, ಇದೆಲ್ಲ ನನಗೂ ಇಷ್ಟ ಇಲ್ಲ. ಗೌರವ ಅನ್ನೋದು ಮನಸ್ಸಲ್ಲಿದ್ರೆ ಸಾಕು. ಸೋ ಸ್ವೀಟ್ ಆಫ್ ಯು ಆಂಟಿ. ನಿಮ್ ಬಗ್ಗೆ ಪಾರ್ವತಿ ಅವರು ತುಂಬಾನೇ ಹೇಳ್ಕೊಂಡಿದ್ದಾರೆ ಗೊತ್ತಾ? ಇದ್ಯಾವ ನ್ಯಾಯ ದೇವ್ರೆ? ನಮ್ಮ ಬಾಡಿಗೆ ನಾವು ಬದುಕ್ತೀವಿ ಅಂದ್ರು ನಮ್ಮನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ತಾ ಇದೆಯಾ? ಅತ್ಯನ್ನ ಮನ್ಸಿಗೆ ಯಾರು ನೋವು ಕೊಡಬಾರ್ದು ಅಂತ ಯೋಚನೆ ಮಾಡೋದು ನಾವು. ಅಂಥದ್ರಲ್ಲಿ ಇವಾಗ ನಾವೇ ಅವ್ರ ಮನ್ಸಿಗೆ ನೋವು ಕೊಡೋ ಸಂದರ್ಭ ಬಂದಿದೆ. ಅತ್ಯಮ್ಮನ ಮನ್ಸು ನೋಯಿಸೋದಕ್ಕೆ ನಾವಿಬ್ರು ಅವ್ರ ಹತ್ರ ಈ ಮನೆಯಲ್ಲಿ ಹಾಲು ಕೇಳ್ತಾ ಇದ್ದೀವಿ. ಅದಕ್ಕೆ ಕೇಳೋದಕ್ಕೆ ನಿಮಗೆ ಶಕ್ತಿ ಕೊಡಪ್ಪ. ನೀವು ಅಂದ್ಕೊಂಡಿದ್ದು ನೆರವೇರಲಿ. ಅಮ್ಮ, ನೀವ್ಯಾವಾಗ ಬಂದ್ರಿ? ನೀವು ದೇವ್ರ ಹತ್ರ ಬೇಡ್ಕೋತಾ ಇದ್ರಲ್ಲ, ಆಗ್ಲೇ ಬಂದೆ. ಅಂದ್ರೆ ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದೇನೋ ನೀವು ಕೇಳಿಸ್ಕೊಂಡ್ರಾ? ಇಲ್ಲ, ನೀವೇನೇ ಕೇಳ್ಕೊಂಡ್ರು ಅದು ಈ ಮನೆ ಒಳಿತಿಗಾಗಿ ಅನ್ನೋದು ಗೊತ್ತು. ಅದಕ್ಕೆ ನನ್ನ ಆಶೀರ್ವಾದನೂ ಇರುತ್ತೆ ಅಂತ ಹೇಳಿದೆ. ನೀವು ಅಂದ್ಕೊಂಡಿರೋದು
ಆದಷ್ಟು ಬೇಗ ಈಡೇರಲಿ. ಪಾರ್ವತಿ, ಈ ದುಡ್ಡನ್ನ ಇಟ್ಕೊಂಡಿರಮ್ಮ. ವೃದ್ಧಾಶ್ರಮದಿಂದ ಇದನ್ನ ತಗೊಂಡು ಹೋಗಕ್ಕೆ ಅಂತ ಬರ್ತಾರೆ. ಅಕಸ್ಮಾತ್ ನಾನು ಇಲ್ಲದೆ ಇರೋ ಸಮಯದಲ್ಲಿ ಅವ್ರು ಬಂದ್ರೆ ಅವ್ರ ಕೈಗೆ ನೀನೇ ಇದನ್ನ ಕೊಟ್ಬಿಡು. ಸರಿ ಅತ್ತೆಮ್ಮ. ಛೇ, ನಾನು ಹೇಳಿರೋ ಸುಳ್ಳಿಂದ ಅತ್ತೆ ಸೊಸೆ ಮಧ್ಯೆ ಬಿರ್ಕೆ ಬಿಟ್ಟಿಲ್ವಲ್ಲ. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಆದಿ, ಇವತ್ತು ಯಾಕೆ ಇಷ್ಟೊತ್ತಾದರೂ ಆಫೀಸಿಗೆ ಹೋಗಿಲ್ಲ? ಪ್ರೀತು, ಆಸ್ತಿಲ್ ಪಾಲ್ ಕೇಳೋಕ್ಕೂ ಮೊದಲು ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡು. ಅಷ್ಟು ಟೈಮ್ ಇಲ್ಲ ಜನನಿ. ತುಂಬ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ. ಇವತ್ತು ಕೇಳಿಲ್ಲ ಅಂದ್ರೂ ನಾಳೆ ಕೇಳಲೇಬೇಕಲ್ವಾ? ಕೇಳಕ್ಕಾಗ್ತಿಲ್ಲ ಅಂತ ಹೆದರ್ಕೊಂಡು ಕೂತ್ಕೊಳ್ಳೋ ಬದಲು ಇವಾಗಲೂ ಕೇಳ್ತೀನಿ. ಮಾಮ್ ನನ್ನ ಬಗ್ಗೆ ಏನು ಅನ್ಕೊಂಡ್ರೂ ಪರವಾಗಿಲ್ಲ. ನಂಗೆ ಬೇರೆ ಆಪ್ಷನ್ಸ್ ಇಲ್ಲ. ತೊಂದರೆ ಆದರೆ ನಿಭಾಯಿಸಕ್ಕೆ ಬ್ರೋ ಮತ್ತೆ ಅದಕ್ಕೆ ಇದ್ದಾರೆ. ನೀನೇನು ತಲೆ ಕೆಡಿಸ್ಕೊಬೇಡ. ಶಿಟ್, ಇಲ್ಲ, ಏನ್ ಸುಮ್ಮನೆ ಇರೋದಕ್ಕಾಗಲ್ಲ. ಇದು ಲೋನ್ಸ್ ತಗೊಂಡಿರೋರ ಡೀಟೇಲ್ಸ್ ಪ್ರಾವಿಡೆಂಟ್ ಫಂಡ್ಗೆ ಅಟ್ಯಾಚ್ ಮಾಡಿದ್ದಾರೆ. ಅಂದರೆ ಅದನ್ನ ಓಕೆ, ಅಂದ್ರೆ ಕರೆಂಟ್ ಫಿನಾನ್ಷಿಯಲ್ ಇಯರ್. ಎಸ್. ಏನಪ್ಪ ಪ್ರೀತು? ಮಾಮ್, ಅಲ್ಲಮ್ಮ ಪಾರ್ವತಿ, ನಮ್ಮ ಮನೇಲಿ ಏನೇ ನಡೆದ್ರು ನೀನ್ ಮೊದಲು ಬಂದು ನಡೆಯೋ ಅನಾಹುತನ ತಪ್ಪಿಸ್ತಿದ್ದೆ. ಆದ್ರೆ ಇವತ್ತು ನಿನ್ ಗಂಡ ಮೈದುನ ಹೊಡಿತಾ ಇದ್ರೆ ನೀನ್ ನೋಡ್ಕೊಂಡು ಸುಮ್ಮನಿದ್ಯಲ್ಲಮ್ಮ. ಪಾರ್ವತಿ ಸರಿಯಾಗಿ ನಡ್ಕೋತಿದ್ದಾಳೆ. ಹಾಗೆ ಆದಿ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ತಿದ್ಕೋಬೇಕಾಗಿರೋದು, ತಿಳ್ಕೋಬೇಕಾಗಿರೋದು ಪ್ರೀತು. ಇತ್ತೀಚೆಗೆ ನಮ್ಮನೆ ನೆಮ್ಮದಿ ಹಾಳಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಪ್ರೀತು, ಅವನ ನಡವಳಿಕೆ. ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಸಾಕಷ್ಟನ್ನ ಸಹಿಸ್ಕೊಂಡಿದ್ದಾನೆ. ಬೇರೆ ಯಾರಾದ್ರೂ ಅವನ ಜಾಗದಲ್ಲಿ ಇದ್ದಿದ್ರೆ ಪ್ರೀತು ಈ ಜಾಗದಲ್ಲಿ ಇರ್ತಾ ಇರ್ಲಿಲ್ಲ. ಯಾರೇ ಆಗ್ಲಿ ತನ್ನ ಗಂಡನ್ಗೆ ಅವಮಾನ ಮಾಡಿದ್ರೆ ಯಾವ ಹೆಂಡತಿನೂ ಸಹಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಪಾರ್ವತಿ ಮಾತ್ರ ಯಾಕೆ ಇದನ್ನೆಲ್ಲ ಸಹಿಸ್ಕೋಬೇಕು? ನಿನ್ನ ತಂದೆ ತಾಯಿಗೂ ವಯಸ್ಸಾಗ್ತಾ ಇದೆ ಅನ್ನೋದನ್ನ ಮರಿಬೇಡ ಪ್ರೀತು. ವಯಸ್ಸಾಗ್ತಾ ಆಗ್ತಾ ಟೆನ್ಷನ್ ಅನ್ನ ತಡ್ಕೊಳ್ಳೋ ಶಕ್ತಿ ಮನಸ್ಸಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಿನ್ನ ಅಣ್ಣನಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ನಾನ್ ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ ಅನ್ಸುತ್ತೆ. ಮಾತಿನ ಮೇಲೆ, ಮನಸ್ಸಿನ ಮೇಲೆ ಹಿಡ್ತಾ ಇರ್ಲಿ. ನಿಮ್ಮಿಬ್ಬರು ಒಗ್ಗಟ್ಟೆ ನಮ್ಮ ಕುಟುಂಬದ ಆಸ್ತಿ, ನಮ್ಮ ಮನೆತನದ ಆಸ್ತಿ. ನೀವಿಬ್ಬರು ಒಗ್ಗಟ್ಟಾಗಿದ್ರೇನೆ ನಾವು ನೆಮ್ಮದಿಯಾಗಿ ಸಂತೋಷವಾಗಿರೋದಕ್ಕೆ ಸಾಧ್ಯ. ಈ ಕುಟುಂಬಕ್ಕೆ ಕಳಂಕ ತರುವಂಥ ಯಾವ ಕೆಲಸನೂ ದಯವಿಟ್ಟು ಮಾಡಬೇಡಪ್ಪ ಪ್ರೀತು. ನಿನ್ನ ಕೈ ಮುಗಿದು ಬೇಡ್ಕೋತೀನಿ.
ಅದೇ ಈಗ ನೀನು ಹೇಳಿರೋರಲ್ಲಿ ಯಾರಾದರೂ ನನಗೆ ಬೈದ್ರೆ ಸಹಿಸ್ಕೊಳ್ಳಲ್ಲ. ಅದಕ್ಕೆ ಮಾಡಿದ್ದು ಅದನ್ನೇ. ಅವ್ರಿಗೆ ನಾನು ಎಷ್ಟೆಲ್ಲ ಅವಮಾನ ಮಾಡಿದೆ, ಆದರೂ ಪಾಪ ಸುಮ್ಮನೆ ಇದ್ರು. ಅದೇ ಬ್ರೋಗ್ ಬೈದಿದ್ದಕ್ಕೆ ಅವ್ರು ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಬ್ರೋ ನನ್ನ ಮೇಲೆ ಕೈ ಮಾಡಿದ್ರು ಅವರು ಕೋಪದಿಂದ ಸುಮ್ಮನೆ ಇದ್ರು. ನಮ್ಮ 4 ಜನ ಒಂದೇ ಟೀಮ್ ಥರ ಎಷ್ಟು ಅನ್ಯೋನ್ಯವಾಗಿದ್ವಿ. ನಮ್ಮಲ್ಲಿ ಯಾರೊಬ್ರಿಗೆ ಬೇಜಾರಾದರೂ ಯಾರೂ ಸಹಿಸ್ಕೊಳ್ತಾ ಇರಲಿಲ್ಲ. ಆದರೆ ಇವತ್ತು ಅವರೇ ಇಷ್ಟೊಂದು ಕೋಪ ಮಾಡಿಕೊಂಡ್ರೆ ಮುಂದೇನಾಗ್ಬೋದು? ಇಲ್ಲ ಪ್ರೀತು, ನನಗೆ ಯಾಕೋ ಅವ್ರ ಕೋಪ ತುಂಬ ಹೊತ್ತಿರಲ್ಲ ಅಂತ ಅನಿಸ್ತಾ ಇದೆ. ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಕಾದರೆ ನೋಡ್ತಾ ಇರು, ಇನ್ನು ಸ್ವಲ್ಪ ಹೊತ್ತಲ್ಲೇ ಅವರೇ ಕಾಫಿ ಮಾಡ್ಕೊಂಡು ತಂದ್ಕೊಡ್ತಾರೆ. ನಗ್ನಗ್ತಾ ಮಾತಾಡಿಸ್ತಾರೆ. ಯಾಕಂದರೆ ಎಲ್ಲದನ್ನು ಸರಿ ಮಾಡೋ ಶಕ್ತಿ ಅವರಲ್ಲಿದೆ. ಅಲ್ಲ, ಎಲ್ರಿಗೂ ಕಾಫಿ ಮಾಡ್ಕೊಡೋದಕ್ಕೆ ನೀನೇ ಈ ಮನೆ ಕೆಲಸದೋಳ. ನೀನು ನನ್ನ ಹೆಂಡತಿ, ಮೇಲಾಗಿ ಅರ್ಸನ್ ಕೋಟೆ ಸೊಸೆ. ಅರೋ, ನೀನು ಈ ಮನೆ ಹಿರಿ ಸೊಸೆ. ನಿನಗೆ ಜನನಿಗಿಂತ ಜಾಸ್ತಿ ಅಧಿಕಾರ, ಸ್ವಾತಂತ್ರ್ಯ ಇದೆ. ನೀನು ಯಾಕೆ ಕೆಲಸದೋಳ ಥರ ಇರಬೇಕು? ಅದು ನನಗಿಷ್ಟ ಆಗಲ್ಲ. ಅಷ್ಟಕ್ಕೂ ಜನನಿ ಮನೆಯಲ್ಲೇ ಇರ್ತಾಳೆ ತಾನೆ, ಏನು ಕೆಲಸ ಮಾಡ್ತಾಳೆ ಹೇಳೋಳು? ಅವಳಿಗೂ ಕೈ ಇದೆ ತಾನೆ. ಅವಳ ಗಂಡಂಗೆ ಅವಳೇ ಕಾಫಿ ಮಾಡ್ಕೊಡ್ತಾಳೆ ಬಿಡು. ಅಷ್ಟು ಮಾಡೋಕ್ಕಾಗಲ್ಲ ಅಂದರೆ ಹೇಗೆ? ಯಜಮಾನ್ರೆ, ಏನಾಗಿದೆ ನಿಮ್ಮ ಬುದ್ಧಿಗೆ? ಯಾಕೆ ಜನನಿಯವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಯಾಕೆ ಅಂದರೆ ನಾನು ಇಲ್ಲಿವರೆಗೂ ಮಾತಾಡ್ತಾ ಇದ್ದಿದ್ದನ್ನ ಜನನಿ ಕೇಳಿಸ್ಕೊಳ್ತಾ ಇತ್ತು. ಅಳ್ತಾ ಹೊಡೋದು. ಜನನಿಯವ್ರ ದೃಷ್ಟಿಲಿ ಕೆಟ್ಟೋರಾಗ್ಬೇಕು ಅಂತ ನೀವು ಇಷ್ಟೆಲ್ಲ ಮಾತಾಡಿದ್ರೆ ಯಜಮಾನ್ರೆ, ಛೇ, ಈಗ ಜನನಿ ನಿಮ್ಮ ಬಗ್ಗೆ ಏನು ಅನ್ಕೊಂಡಿರಲ್ಲ ಹೇಳಿ? ಇರಿ, ನಾನು ಈಗಲೇ ಹೋಗಿ ಅವ್ರನ್ನ ಸಮಾಧಾನ ಮಾಡ್ಬರ್ತೀನಿ. ಪಾರು, ಯಾಕೆ ಯಜಮಾನ್ರೆ? ನಾವು ಅಮ್ಮನ ಹತ್ರ ಆಸ್ತಿ ಕೇಳೋದಕ್ಕೆ ಹೋದಾಗ ನಮ್ಮನ್ನ ತಡೆಯೋದ್ರಲ್ಲಿ ಜನನಿ ಕೂಡ ಒಬ್ಳು. ಇವಾಗ ಅವಳ ಮನಸ್ಸಿಗೂ ನೋವು ಮಾಡಿದ್ರೆ ಅವಳು ನಮ್ಮನ್ನ ತಡೆಯೋ ಧೈರ್ಯ ಮಾಡಲ್ಲ ಅಂತ. ಹಾಗಂತ ಇನ್ನು ಎಷ್ಟು ಜನಕ್ಕೆ ನೋವು ಕೊಡ್ತೀರಾ ಯಜಮಾನ್ರೆ? ನಿಮ್ಮ ಮುಂದೆ, ನಿಮ್ಮ ತಮ್ಮನ ಮುಂದೆ ಅಮ್ಮ ಕೈ ಮುಗಿದು ಕೇಳ್ಕೊಂಡ್ರು ನೀವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರಬೇಕು ಅಂತ. ಹಿರಿ ಮಗ ನೀವೇ ಆಸ್ತಿಲ್ ಭಾಗ ಕೇಳಿದ್ರೆ ಈ ಮನೆ ಒಗ್ಗಟ್ಟನ್ನ ಒಡ್ದಂಗಾಗಲ್ವ ಯಜಮಾನ್ರೆ? ಅದನ್ನ ಅತ್ತೆಯಮ್ಮ ಹೇಗ್ ಸಹಿಸ್ಕೊ? ಇಲ್ಲ ಪಾರು, ನಮ್ಗೆ ಎಷ್ಟೇ ಹಿಂಸೆ ಆದರೂ, ಅಮ್ಮಂಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, ನಾವು ಅಮ್ಮನ ವಿರುದ್ಧ ನಡ್ಕೊಳ್ಳೇಬೇಕು. ನಾವು ಆಸ್ತಿಲ್ ಭಾಗ ಕೇಳಲೇಬೇಕು ಪಾರು. ಇವತ್ತು ನಾನು ಪ್ರೀತು ಮೇಲೆ ಕೈ ಮಾಡಿದ್ರು ನನ್ನ ಪರವಾಗಿ ನಿಂತಮ್ಮ, ನಾಳೆ ಒಂದಿನ ನನ್ನ ವಿರುದ್ಧ ಮಾತಾಡಲೇಬೇಕು. ಅಲ್ಲಿವರೆಗೂ ನಾವು ಹೀಗೆ ನಡ್ಕೋಬೇಕು. ನಾವ್ ಹೇಗೆ ನಡ್ಕೊಂಡ್ರು ನಾವ್ ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಆಗಲ್ಲ ಅನ್ಸ್ತಾ ಇದೆ ಯಜಮಾನ್ರೆ. ಯಾಕೆ ಅಂದ್ರೆ ಅವ್ರು ನಿಮ್ ತಮ್ಮಂಗ್ ಕೊಟ್ಟಿರೋ ಸಮಯ ತುಂಬಾ ಕಮ್ಮಿ. ಅಷ್ಟರಲ್ಲಿ ನಾವ್ ಅನ್ಕೊಂಡಿರೋದನ್ನ ಮಾಡೋದಕ್ಕಾಗತ್ತೆ ಅಂತೀರಾ? ಮಾಡಲೇಬೇಕು ಪಾರು. ನಾವು ಆಸ್ತಿಲಿ ಭಾಗನ ಕೇಳಲೇಬೇಕು. ಇಲ್ಲಾಂದ್ರೆ ಪ್ರೀತು ಜೀವನ ಹಾಳಾಗುತ್ತೆ. ಅಮ್ಮನ ಹತ್ರ ನನ್ನ ಹೆಸರು ಹಾಳಾದ್ರೂ ಪರವಾಗಿಲ್ಲ, ಮುಂದೊಂದು ದಿನ ಅವ್ರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಬೇಡ್ಕೊಂಡು ಒಂದಾಗ್ತೀವಿ. ಆದರೆ ಪ್ರೀತಿಗೆ ಹಾಗಾಗಲ್ಲ. ಅವನೊಬ್ಬನಿಗೆ ಇದನ್ನೆಲ್ಲ ಫೇಸ್ ಮಾಡೋಕ್ಕಾಗಲ್ಲ ಪಾರು. ಒಬ್ಬನೇ ಕೊರಗ್ತಾನೆ. ಹಾಗಾಗಿ ಅವನ ಆಸ್ತಿಲಿ ಪಾಲ್ ಕೇಳೋಕ್ಕಿಂತ ಮೊದಲು ನಾವು ಕೇಳಬೇಕು. ಇಲ್ಲಕ್ಕ, ಇನ್ನೊಂದ್ಸಲ ಈ ತರ ಮಾತಾಡಲ್ಲ. ಏನೋ ಬಾಯಿಗೆ ಬಂದಿದ್ ಮಾತಾಡ್ಬಿಟ್ಟೆ.
ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ ಅಕ್ಕ. ಸಾರಿ ಅಕ್ಕ, ಸಾರಿ ಭಾವ. ಪಾರು, ನೀನು ಹೇಗೆ ಎಲ್ರಿಗೂ ಈ ಮನೇಲಿ ಬೇಕಾದವಳಾಗಿದೆಯೋ ಹಾಗೆ ಎದ್ಬಿಡು. ನನಗೋಸ್ಕರ ನೀನು ಹೆಸರು ಕೆಡ್ಸ್ಕೊಳ್ಳೋದು ಬೇಡ ಪಾರು. ನಾನು ಇದನ್ನು ಮನ್ಸಾರೆ ಹೇಳ್ತಾ ಇದ್ದೀನಿ. ಆಸ್ತಿಲ್ ಭಾಗ ನಾನೊಬ್ಬನೇ ಕೇಳ್ತೀನಿ. ಅದು ನನ್ನೊಬ್ಬನ ನಿರ್ಧಾರ ಅಂತಾನೆ ಹೇಳ್ತೀನಿ. ಒಂದ್ ವೇಳೆ ಅತ್ತೆಯಮ್ಮ ನೊಂದ್ಕೊಂಡು ಮನೆಯಿಂದ ಹೊರಗೆ ಹೋಗು ಅಂದ್ರೆ ಆಗ್ಲೂ ನಾನೊಬ್ಬನೇ ಮನೆ ಬಿಟ್ಟು ಹೋಗ್ತೀನಿ. ಏನ್ ಯಜಮಾನ್ರೆ, ನನ್ನನ್ನು ಇಷ್ಟ ಬೇಗ ದೂರ ಮಾಡ್ಬಿಟ್ರ ಅಥವಾ ನನ್ನನ್ನು ಸ್ವಾರ್ಥಿ ಅನ್ಕೊಂಡ್ರ? ನೀವೆಲ್ಲಿರ್ತಿರೋ ನಾನು ಅಲ್ಲೇ ಇರ್ತೀನಿ. ನಿಮ್ ಕಷ್ಟದಲ್ಲಿ ಸುಖದಲ್ಲಿ ನನಗೂ ಪಾಲಿದೆ. ಕೃಷ್ಣನ್ಗೆ ರಾಧೆ ಹೇಗೋ ಹಾಗೆ ನಿಮಗೆ ಈ ಪಾರ್ವತಿ ಯಜಮಾನ್ರೆ. ಇದ್ರು ಹೋದ್ರು ಅದು ನಿಮ್ ಜೊತೆ ಮಾತ್ರ. ಯಾವತ್ತು ನನಗ್ ಒಂಟಿ ಅನ್ಸುತ್ತೋ ಆವತ್ತೇ ನನ್ನ ಜೀವನ ಕೊನೆ ಅನ್ನೋದನ್ನ ಮರಿಬೇಡಿ. ಪ್ರೀತು ತಗೋ, ರಾಣ ಸರ್ ಕಾಲ್ ಮಾಡಿದ್ದಾರೆ. ನಿನ್ನ ಫೋನ್ ಸಿಗ್ತಾ? ಸಿಕ್ತು. ಅದು ಕೂಡ ನಿಮ್ಮ ಅಣ್ಣ ಅದಕ್ಕೆ ರೂಮಲ್ಲೇ ಇತ್ತು. ಅಲ್ಲ, ಅವತ್ತು ನಿಮ್ಮ ಅಣ್ಣ ಅದಕ್ಕೆ ಮೇಲೆ ಡೌಟ್ ಪಟ್ಟಿದ್ದಕ್ಕೆ ನಾನು ಕೆನ್ನೆಗೊಡ್ದೆ. ಇವತ್ತು ನಿಜ ಅಂತ ಪ್ರೂವ್ ಆಯ್ತು. ನಾನೇನ್ ಮಾಡ್ಬೇಕು? ಹೋಗ್ಲಿ ಬಿಡು, ತಗೋ. ಹಲೋ. ಏನ್ ಪ್ರೀತು ಮರಿ, ನಿನ್ಗೆ ಕಾಲ್ ಮಾಡಿದ್ರು ನೀನ್ ರಿಸೀವ್ ಮಾಡ್ತಿಲ್ಲ. ನಿನ್ ಹೆಂಡತಿಗೆ ಕಾಲ್ ಮಾಡಿದ್ರೆ ಅವಳು ರಿಸೀವ್ ಮಾಡ್ತಾ ಇಲ್ಲ. ಏನು ರಿಸೀವ್ ಮಾಡಬೇಡ ಅಂತ ನೀನ್ ಹೇಳಿದ್ಯಾ ಅಥವಾ ನಿನ್ ಹೆಂಡತಿಗೆ ಎಲ್ಲಾ ವಿಷಯನೂ ಬಾಯ್ ಬಿಟ್ಟಿದ್ಯಾ? ಏಜೆ, ಪ್ರೀತು ಹಾಗೆಲ್ಲ ಮಾಡಲ್ಲ ಅಂತ ನನ್ ತಂಗಿ ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ನಿನ್ನ ವೀಕ್ನೆಸ್ ಏನು ಅನ್ನೋದು ನನ್ ತಂಗಿಗೆ ತುಂಬಾ ಚೆನ್ನಾಗ್ ಗೊತ್ತು. ಅದ್ ಸರಿ, ಒಂದು ಹೊಸ ವಿಷಯ ಕೇಳ್ಪಟ್ಟೆ. ಆದಿ ನಿನಗೆ ಚೆನ್ನಾಗೆ ಬಾರಿಸದಂತೆ, ಹೌದಾ? ಪಾಪ, ನೀನ್ ಕೆನ್ನೇನೋ ಕೆಂಪಗಾಗೋಗಿತ್ತಂತೆ. ಅವನು ನಮ್ಮ ಅಣ್ಣ. ಅವನು ಹೊಡಿಲಿ ಬಡಿಲಿ ಇಲ್ಲ ಸಾಯಿಸ್ಲಿ, ಆ ರೈಟ್ಸ್ ಅವನಿಗಿದೆ. ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನನಗೇನು ಆಗ್ಬೇಕಾಗಿದ್ದಿಲ್ಲ ರಜಾ. ಆದ್ರೆ ನೀನೇನಾದ್ರೂ ಆಸ್ತಿಲಿ ಪಾಲ್ ಕೇಳೇ ಬಿಟ್ರೆ ನಿಮ್ಮಣ್ಣ ನಿನ್ನ ಸಾಯಿಸೇ ಬಿಡ್ತಾನಲ್ವಾ ಮರಿ? ಯಾವಾಗ ಪಾಲ್ ಕೇಳ್ತಾನಂತ? ನೋಡಪ್ಪ ಮರಿ, ನನ್ನ ತಂಗಿ ಕೇಳ್ತಿದ್ದಾಳೆ, ನೀನ್ ಯಾವಾಗ ಪಾಲ್ ಕೇಳ್ತೀಯಾ ಅಂತ. ಇಲ್ಲ, ಕೇಳಲ್ಲ. ಯಾವುದೇ ಕಾರಣಕ್ಕೂ ನಾನು ಆಸ್ತಿಲಿ ಪಾಲ್ ಕೇಳಲ್ಲ. ಯಾಕೆ? ಏನಾಯ್ತು ನಿನಗೆ? ಗಳಿಗೆಗೊಂದು ಗಂಟೆಗೊಂದು ಮಾತಾಡ್ತಾರಲ್ಲ, ಹಾಗಾಯ್ತು ನಿನ್ ಕತೆ. ಈಗ ಆಸ್ತಿ ಕೇಳಬಾರ್ದು ಅನ್ನೋ ನಿರ್ಧಾರ ಯಾಕೆ ಮಾಡಿದ್ಯಾ? ಅದೆಲ್ಲ ನಿಮಗೆ ಬೇಕಾಗಿಲ್ಲ. ನಿಮ್ಮ ಉದ್ದೇಶ ಏನು? ನಮ್ಮ ಮನೆ ಹೊಡಿಬೇಕು ಅಂತ ತಾನೆ? ಹೌದು. ಹಾಗಾದ್ರೆ ಅದು ಆಸ್ತಿಲಿ ಪಾಲ್ ಕೇಳೋದ್ರಿಂದನೇ ಯಾಕಾಗಬೇಕು? ಮತ್ತಿನ್ನೇನ್ ಮಾಡ್ತೀಯ? ನನ್ನ ಹೆಂಡತಿ ಜೊತೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅತ್ತೆಮ್ಮ
ನೋಡಿದ್ರೆ ಮನೆಯವರೆಲ್ಲರೂ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಇಲ್ಲೇ ಇದ್ದು ಮೋನಿಕನ್ ಜೊತೆ ಹೊಸ ವರ್ಷ ಆಚರಣೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹೀಗೇನ್ ಮಾಡೋದು ಯಜಮಾನ್ರೆ? ಜನನಿ ನೋಡಿದ್ರೆ ಅಳ್ತಾ ಹೋದ್ಲು. ಹೊಸ ವರ್ಷದ ಸಂಭ್ರಮಕ್ಕೂ ಗಂಡ ಬೇರೆಯವ್ರ ಜೊತೆ ಕೇಕ್ ಕಟ್ ಮಾಡ್ತಾನೆ ಅಂದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗಿರಲ್ಲ. ಎಲ್ರೂ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಅತ್ತೆ ಹೇಳಿದ್ರೆ ನೀನ್ ಮಾತ್ರ ಇಲ್ಲೇ ಇದ್ದು ಮೋನಿಕಾ ಜೊತೆ ಕೇಕ್ ಕಟ್ ಮಾಡೋಣ ಅಂತ ಒಪ್ಕೊಂಡಿದ್ಯಲ್ಲ, ಯಾಕೆ ಪ್ರೀತು? ಹಾಗಾಗೋದಕ್ಕೆ ಬಿಡೋರು ಯಾರು? ಅವರಿಬ್ಬರು ಸೇರಿ ಹೊಸ ವರ್ಷ ಆಚರಣೆ ಮಾಡಬಾರ್ದು ಅಷ್ಟೇ ತಾನೇ? ಆಗಲ್ಲ ಬಿಡು. ಯಾಕೆ ಅಂದರೆ ಅಮ್ಮ ನಮ್ಮೆಲ್ಲರನ್ನು ಡಿನ್ನರ್ಗೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ವಲ್ಲ. ಆ ಮೋನಿಕಾ ನಾವೆಲ್ಲ ಬರೋ ತನಕ ಒಬ್ಳೆ ಕಾಯ್ಕೊಂಡಿದ್ದು, ನಾವೆಲ್ಲರೂ ಬಂದ್ಮೇಲೆ ನಿನ್ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವತ್ತು ಆ ಮೋನಿಕಾ ನನ್ ಗಂಡನ್ ಜೊತೆ ಟೆರೆಸ್ ಮೇಲೆ ಕೇಕ್ ಕಟ್ ಮಾಡೋಳು. ಮುಂದಿನ ವರ್ಷದೊಳಗೆ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಿಮ್ ತಮ್ಮ ಯಾರ ಜೊತೆಗೂ ಕೇಕ್ ಕಟ್ ಮಾಡಬಾರ್ದು ಅಂತ ಹೇಳೋ ಸಣ್ಣ ಬುದ್ಧಿಯೋಳಲ್ಲ ನಾನು. ಮೋನಿಕನ್ ಬಗ್ಗೆ ಎಲ್ಲ ಗೊತ್ತಿದ್ದು ಇದನ್ನೆಲ್ಲ ಹೇಗ್ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಯಜಮಾನ್ರೆ? ಹೇಳು ಪ್ರೀತು, ಆನ್ಸರ್ ಮಾಡು. ಈಗ ನಾವು ಮಾಡ್ಬೇಕಾಗಿರೋದು ಬರೀ ಜನನಿಗೆ ಕಣ್ಣೊರ್ಸೋದ್ ಮಾತ್ರ ಅಲ್ಲ, ಆ ಮೋನಿಕಂಗೆ ಸರಿಯಾದ ಪಾಠ ಕಲಿಸ್ಬೇಕು. ಈಗ ನಾನು ಎಲ್ಲರ ಜೊತೆ ಹೊರಗೆ ಹೋದ್ರೆ ಮೋನಿಕಾ ಸುಮ್ಮನೆ ಇರಲ್ಲ. ಅವಳ ಜೊತೆ ಇಲ್ಲೇ ಇದ್ರೆ ಯಾಕೆ ಬರಲಿಲ್ಲ ಅಂತ ಮಾಮ್ ಕೇಳ್ತಾರೆ. ಅವ್ರಿಗೆ ಏನಂತ ಆನ್ಸರ್ ಮಾಡಲಿ? ಇಲ್ಲ, ಸದ್ಯಕ್ಕೆ ಮೋನಿಕಾ ಕೊಡೋ ಕಾಡದಿಂದ ತಪ್ಪಿಸ್ಕೋಬೇಕು. ಸೊ ಇಲ್ಲೇ ಇದ್ದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು ಸೇಫ್. ಹೇಳು ಪ್ರೀತು, ಏನ್ ಮಾಡ್ತೀಯಾ? ಇಲ್ಲೇ ಇರ್ತೀಯೋ ಅಥವಾ ನಮ್ ಜೊತೆ ಹೊರಗಡೆ ಬರ್ತೀಯೋ? ಇನ್ನು ರೆಡಿ ಆಗಬೇಕು, ನೀನು ಅಡಿಗೆ ಮಾಡಬೇಕು. ಒಂದಾ ಎರಡಾ? ಹೌದು ಯಜಮಾನ್ರೆ, ತುಂಬಾ ಕೆಲ್ಸಗಳಿದೆ. ಆದ್ರೆ ಕೇಕ್ ನ ತರಿಸ್ತಿರೋದು ಮಾತ್ರ ನನ್ನ ಸ್ನೇಹಿತೆ ಮೋನಿಕಾ. ಇಲ್ಲ ಅಂದಿದ್ರೆ ಇನ್ನ ಟೈಮ್ ಆಗೋಗ್ಬಿಟ್ಟಿರೋದು. ಮೋನಿಕಾ ಕೇಕ್ ತರಿಸ್ಬೋದು, ಆದ್ರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ನಾವೇ, ಅಂದ್ರೆ ಅರಸನಕೋಟೆ ಫ್ಯಾಮಿಲಿ. ಹೌದು. ಸೊ ಯಾರು ಯಾವುದಕ್ಕೂ ಚಿಂತೆ ಮಾಡೋ ಅಗತ್ಯ ಇಲ್ಲ ಪಾರು. ಮೋನಿಕಾ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಕಮಿಟ್ ಆದವರು ಟೆರೆಸ್ನ ಡೆಕೋರೇಟ್ ಮಾಡಿಸ್ಲಿ. ನಿನ್ ಫ್ರೆಂಡ್ ಮೋನಿಕಾಗೆ ಫೈನಲ್ ಟಚಪ್ ತರ ಸರ್ಪ್ರೈಸ್ ಕೊಡೋಣ. ಅಲ್ಲಿವರೆಗೂ ಮೋನಿಕಂಗೆ ಅವಳಗ್ ಬೇಕಾಗಿರೋರು ಇಲ್ಲೇ ಇರ್ತಾರೆ, ನಾವೆಲ್ಲರೂ ಹೊರಗಡೆ ಹೋಗ್ತಿದೀವಿ ಅನ್ನೋ ತರನೇ ಇರ್ಬೇಕು ತಾನೆ? ಕರೆಕ್ಟ್. ಬಾಬಾ ಹೋಗೋಣ. ಸರಿ ಬನ್ನಿ. ಪ್ರೀತು ನನ್ನ ಹತ್ರ ಲಾಕ್ ಆಗಿದ್ದಾನೆ. ಅದ್ ಹೇಗೆ ಇವ್ರ ಜೊತೆ ಆಚೆ ಹೋಗ್ತಾನೋ ನೋಡೇಬೇಕು. ಹಾಗೆ ಹೋಗದೆ ಇರೋದಕ್ಕೆ ಏನ್ ರೀಸನ್ ಕೊಡ್ತಾನೆ ಅಂತ ನೋಡ್ಲೇಬೇಕು. ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಜನನಿ ಅವರೇ. ಎಲ್ಲಾದ್ರೂ ಹೊರಟಿದ್ರಾ? ನಿನ್ ಫ್ರೆಂಡ್
ಮೋನಿಕಾಗೆ ಫೈನಲ್ ಟಚ್ ಅಪ್ ತರ ಸರ್ಪ್ರೈಸ್ ಕೊಡೋಣ. ಅಲ್ಲಿವರೆಗೂ ಮೋನಿಕಂಗೆ ಅವಳಿಗೆ ಬೇಕಾಗಿರೋರು ಇಲ್ಲೇ ಇರ್ತಾರೆ, ನಾವೆಲ್ಲರೂ ಹೊರಗಡೆ ಹೋಗ್ತಿದೀವಿ ಅನ್ನೋ ತರನೇ ಇರ್ಬೇಕು ತಾನೆ. ಕರೆಕ್ಟ್. ಹಾ, ಹೊರಗಡೆ ಹೊರಟಿದೀವಿ ಅತ್ತೆ ಜೊತೆ ಊಟಕ್ಕೆ. ಹೌದಾ? ಯಾರ್ಯಾರು ಹೋಗ್ತಿದ್ದೀರಾ? ಇಡೀ ಫ್ಯಾಮಿಲಿನಾ? ಹೌದು. ಆದ್ರೆ ಪ್ರೀತು ಒಬ್ಬನ್ನ ಬಿಟ್ಟು ಮಿಕ್ಕಿದವರೆಲ್ಲರೂ ಹೋಗ್ತಾ ಇದೀವಿ. ಅದು ಪ್ರೀತುಗೇನೋ ತಲೆನೋವಂತೆ, ಅದಕ್ಕೆ. ಹೌದಾ? ಆಗ್ಲೇ 11 ಗಂಟೆ ಆಯ್ತು, ಇನ್ಯಾವಾಗ ಹೊರಡೋದು? ಇನ್ನೇನೀಗ ಹೊರಟ್ಬಿಡ್ತೀವಿ. ರೆಸ್ಟೋರೆಂಟಿಗೆ ಹೋಗಿ ಕೇಕ್ ಕಟ್ ಮಾಡಿ ಆಮೇಲೆ ಏನಿದ್ರು ನಮ್ಮ ಊಟ. ಇಡೀ ರೆಸ್ಟೋರೆಂಟ್ನೇ ನಮ್ಮ ಮತ್ತೆ ಬುಕ್ ಮಾಡಿದ್ದಾರೆ. ಆದಿ ಯಾಕಪ್ಪ ಆದಿ, ನಾವೆಲ್ಲ ಬರಕ್ಕಿಂತ ಮುಂಚೆನೆ ಕೇಕ್ ಕಟ್ ಮಾಡ್ತಾ ಇದ್ದೆ ಏನು? ಅಮ್ಮ ಅದು ಏನಿದು? ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಪ್ರೀತು. ಇದೆಲ್ಲ ಇವ್ರ ಕಿತಾಪತಿ. ಈ ಕೇಕ್ ನ ಯಾರು ಆರ್ಡರ್ ಮಾಡಿದ್ದು? ಅದು ಅತ್ತೆ ಮೋನಿಕಾ ಅವರು ಈ ಕೇಕ್ ನ ತರಿಸಿದ್ರು. ಮೋನಿಕಾನ? ಅಲ್ಲ, ಪ್ರತಿ ವರ್ಷನೂ ನೀನೇ ತಾನೇ ಪಾರ್ವತಿ ಕೇಕ್ ಮಾಡ್ತಾ ಇದ್ದಿದ್ದು? ಅತ್ಯಮ್ಮ, ಪ್ರತಿ ವರ್ಷ ನಾನೇ ಕೇಕ್ ತಯಾರಿಸ್ತಿದ್ದೆ. ಆದ್ರೆ ಈ ವರ್ಷ ಮೋನಿಕಾ, ನಾನು ನಿಮ್ಮ ಮನೆಗೆ ಬಂದಿದ್ದೀನಲ್ಲ, ಹಾಗಾಗಿ ನಿಮ್ಮೆಲ್ರಿಗೂ ಒಂದು ಚಿಕ್ಕ ಕಾಣಿಕೆ ಕೊಡ್ತೀನಿ ಅಂತ ಅವಳೇ ತರಿಸಿದಾಳೆ. ಹಾಗಾದ್ರೆ ಕೇಕ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಪ್ರೀತು ಅಂತ ಬರ್ಸಿರೋದು ಮೋನಿಕಾನ? ಮೋಹನ್, 12 ಗಂಟೆ ಆಗೋದನ್ನ ಸರಿಯಾಗಿ ನೋಡಿ ಹೇಳು. ಸರಿ ಅಣ್ಣ. ರೀ, ನನ್ ಗಂಡ ಮೋಹನ್ ಆ ನಂಬರ್ ಹತ್ರನೇ ಮುಳ್ಳಿದ್ಯಾ ಅಂತ ಸರಿಯಾಗಿ ನೋಡ್ಕೊಳ್ಳಿ, ತಪ್ಪ ಹೇಳ್ಬೇಡಿ. ಆಯ್ತಮ್ಮ, ನೀನ್ ಸುಮ್ನೆ ಇರೋ. ಅದಕ್ಕೆ ಇನ್ನು 10 ಸೆಕೆಂಡ್ ಇದೆ. 10, 9, 8, 7, 6, 5, 4, 3, 2, 1. ಹ್ಯಾಪಿ ನ್ಯೂ ಇಯರ್ ಟು ಯು. ನಿಮ್ಗೂ ಹೊಸ ವರ್ಷದ ಶುಭಾಶಯಗಳು ಅತ್ತಿಮ್ಮ. ಹ್ಯಾಪಿ ನ್ಯೂ ಇಯರ್ ಟು ಯು. ಥ್ಯಾಂಕ್ ಯು ಅತ್ತೆ, ನಿಮಗೂ ಹ್ಯಾಪಿ ನ್ಯೂ ಇಯರ್.
ಮುದ್ದು ಮಗನೇ. ರಿತು ಅಟ್ಲೀಸ್ಟ್ ಎಲ್ರೂ ಮಲ್ಗದ ಮೇಲೆ ಇಬ್ರು ಸೇರ್ಕೊಂಡು ಟೆರೆಸಲ್ಲಿ ಕೇಕ್ ಕಟ್ ಮಾಡೋಣ, ನ್ಯೂ ಇಯರ್ನ ವೆಲ್ಕಮ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್ ಟು ಯು. ಥ್ಯಾಂಕ್ ಯು, ಸೇಮ್ ಟು ಯು. ದಾಮಿನಿ, ಹ್ಯಾಪಿ ನ್ಯೂ ಇಯರ್ ಟು ಯು. ಮೋಹನ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಯು. ಹ್ಯಾಪಿ ನ್ಯೂ ಇಯರ್ ಟು ಯು. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಅರಸನಕೋಟೆ ಕಡೆಯಿಂದ ಎಲ್ರಿಗೂ ಕಾಣಿಕೆಗಳನ್ನ ತಂದಿದ್ದೀವಿ. ದಯವಿಟ್ಟು ಎಲ್ಲರೂ ತಗೋಬೇಕು. ಮೋಹನ್, ಜನನಿ, ಪ್ರೀತು, ಇದು ನಿಮಗೆ. ನೀನೇ ನನ್ನ ಹೆಂಡ್ತಿನ ಹೇಳೋದಕ್ಕೆ ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಕೈ ಬಿಡು. ಅವತ್ತಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ದೆ, ಆಗ ಇರಿಟೇಟ್ ಆಗ್ಲಿಲ್ವಾ? ಹಳೆದೆಲ್ಲ ಯಾಕೆ ತೆಗಿತಾ ಇದ್ಯಾ? ನನ್ನ ಪಾಡಿಗೆ ನಾನು ಬಿಟ್ಬಿಡು. ಬಿಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಮೋನಿಕಾ, ಏನ್ ಮಾಡ್ತಿದ್ದೆ ಮೋನಿಕಾ? ಯಾಕೆ ನನ್ನ ಮಗನ್ ಕೈ ಹಿಡ್ಕೊಂಡಿದ್ದೆ? ನಿಜವಾಗ್ಲೂ ನೀನು ನಮ್ ಪಾರ್ವತಿ ಊರ್ನೋಳೆನಾ? ಇಲ್ಲಿಗೆ ಬಂದ್ಮೇಲೆ ತಾನೇ ನಿನಗೆ ಪ್ರೀತು ಪರಿಚಯ ಆಗಿದ್ದು. ಹೌದು ಮಾಮ್, ಇವ್ರು ಯಾರು ಅಂತ ನನಗೆ ಇವ್ರು ಇಲ್ಲಿ ಬರೋವರೆಗೂ ನಂಗೆ ಗೊತ್ತಿರಲಿಲ್ಲ. ಹೌದಾ ಆಂಟಿ? ಪ್ರೀತುಗೆ ನಾನಿಲ್ಲಿಗೆ ಬರೋವರೆಗೂ ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಹಾಗಿದ್ಮೇಲೆ ಈಗ ಪರಿಚಯ ಆಗಿರೋ ಪ್ರೀತು ಕೈ ಹಿಡ್ಕೊಂಡು ಇಷ್ಟು ಸಲಿಗೆ ತೋರಿಸೋದು ಒಂದು ಹೆಣ್ಣಾಗಿ ಸರಿ ಅಂತ ಅನ್ಸುತ್ತ ನನಗೆ. ನೋಡಿದವ್ರ ಕಣ್ಣಿಗೆ ಅದು ಹೇಗೆ ಕಾಣಿಸುತ್ತೆ ಗೊತ್ತಾ? ಸಾರಿ ಅಂಕಲ್, ನಾನು ಅವ್ರ ಕೈ ಹಿಡ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಕಾರಣನ ಏನದು? ಪ್ರೀತು ಅವ್ರ ಬಗ್ಗೆ ನನಗೆ ಮೊದ್ಲಿಂದಾನು ಗೊತ್ತಿದೆ. ಹೌದಕ್ಕಿಲ್ಲ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇದ್ರ ಬಗ್ಗೆ ಈಗಲೇ ಕ್ಲಾರಿಟಿ ಸಿಕ್ಬಿಡ್ಲಿ. ನನ್ನ ಸೊಸೆ ಈ ರೀತಿ ಹೇಳಿರೋಲ್ಲ ಅನ್ನೋ ನಂಬಿಕೆ ನನಗಿದೆ, ನಿನಗೂ ಇದೆ. ಈಗಲೇ ಪಾರ್ವತಿ ಹತ್ರ ಮಾತಾಡಿ ಈ ವಿಷಯ ಇತ್ಯರ್ಥ ಮಾಡ್ಬಿಡೋಣ. ಪಾರ್ವತಿ, ರಘು, ಪಾರ್ವತಿ ಮೇಲೆ ನಮ್ಮಿಬ್ರಿಗೂ ನಂಬಿಕೆ ಇದೆ.
ಈ ವಿಷಯವಾಗಿ ಪಾರ್ವತಿ ಹತ್ರ ಏನು ಕೇಳೋದು ಬೇಡ. ನನಗೆ ಖಂಡಿತ ಗೊತ್ತು ಆ ಹುಡುಗಿ ಮೋನಿಕಾನೇ ಸುಳ್ಳು ಹೇಳ್ತಾ ಇರೋದು ಅಂತ. ಹಾಗಾದ್ರೆ ಈ ಮಾತನ್ನ ಅಲ್ಲೇ ಅವಳ ಮುಂದೆ ಹೇಳ್ಬೋದಿತ್ತಲ್ವಾ? ಮೋನಿಕಾ ಪಾರ್ವತಿ ಕರ್ಕೊಂಡು ಬಂದಿರೋ ಹುಡುಗಿ. ಅವಳಿಗೇನಾದ್ರೂ ಅವಮಾನ ಮಾಡಿದ್ರೆ ಪಾರ್ವತಿಗೆ ಅವಮಾನ ಮಾಡಿದಾಗತ್ತೆ. ಆಮೇಲೆ ಆ ಹುಡುಗಿ ಊರಿಗೆ ಹೋಗಿ ಹನುಮಂತು ಪಾರ್ವತಿ ಮರ್ಯಾದೆನ ಇದ್ದ ಬದ್ದವ್ರ ಮುಂದೆಲ್ಲ ತೆಗಿತಾಳೆ. ಹಾಗಂತ ಇಲ್ಲಿ ಉಳಿಸ್ಕೊಂಡಿರೋ ಪಾರ್ವತಿ ಬಗ್ಗೆನೇ ತಪ್ಪಾಗಿ ಮಾತಾಡೋದು, ಜನ ಸಂಸಾರನ ಹಾಳು ಮಾಡಕ್ ನೋಡ್ತಿರೋದು, ಇದೆಲ್ಲ ನೋಡ್ಕೊಂಡು ಹ್ಯಾಕ್ ಸಹಿಸ್ಕೊಳಕ್ಕಾಗತ್ತೆ? ಹಾಗಾದ್ರೆ ಅವಳಿಗೆ ಈ ಮನೇಲಿ ಇರಕ್ಕೆ ಅವಕಾಶ ಕೊಡಬಾರ್ದಿತ್ತು ಅಂತ ಈಗ್ಲಾದ್ರೂ ನನ್ಗೆ ಅನಿಸ್ತಾ ಇದೆಯಾ? ಇಲ್ಲ ರಘು, ಖಂಡಿತ ನನಗೆ ಹಾಗ ಅನ್ನಿಸ್ತಿಲ್ಲ. ಒಂದು ಹೆಣ್ಣಿಗೆ ತನ್ನ ಗಂಡನ ಮನೆ ತನ್ನ ಮನೆ ಅನ್ನುವಂಥ ಒಂದು ಸ್ಟ್ರಾಂಗ್ ಫೀಲ್ ಯಾವಾಗ ಬರುತ್ತೆ ಗೊತ್ತಾ? ಇಲ್ಲಿ ನನ್ನ ಮಾತಿಗೆ ಬೆಲೆ ಇದೆ, ನನ್ನ ಬೇಡಿಕೆಗಳಿಗೆ ಮನ್ನಣೆ ಇದೆ ಅಂತ ಗೊತ್ತಾದಾಗ. ಪಾಪ ನಮ್ಮ ಪಾರ್ವತಿ ಮೊದಲನೇ ಸಲ ನಮ್ಮ ಹತ್ರ ಏನಾದ್ರೂ ಕೇಳಿದಾಳೆ. ಊರಿಂದ ಒಂದು ಹುಡುಗಿ ಬಂದಿದ್ದಾಳೆ, ನಮ್ಮನೇಲೆ ಸ್ವಲ್ಪ ದಿನ ಇರ್ತಾಳೆ ಅಂತ ಕೇಳ್ಕೊಂಡಿದ್ದಾಳೆ. ಅವಳಿಗದು ಹೇಗಿಲ್ಲ ಅಂತ ಹೇಳಕ್ಕಾಗ್ತಿತ್ತು? ಈಗ್ಲೂ ನಾವು ಆ ಹುಡುಗಿ ಬಗ್ಗೆ ಏನು ಹೆದರೋದು ಬೇಡ. ಯಾವುದೋ ಒಂದು ಕೋರ್ಸ್ ಮಾಡೋದಕ್ಕೆ ಅಂತ 1-2 ತಿಂಗಳ ಮಟ್ಟಿಗೆ ಇರೋದಕ್ಕೆ ಬಂದಿದ್ದಾಳೆ. ಕೋರ್ಸ್ ಮುಗಿದ್ಮೇಲೆ ತಾನೇ ವಾಪಸ್ ಹೋಗ್ತಾಳೆ. ಅಲ್ಲಿವರೆಗೂ ನಾವು ಪ್ರೀತು ಅವಳಿಂದ ದೂರ ಇರೋ ಥರ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ವಿಷಯ ರಘು, ತನ್ನಿಂದಾಗಿ ನಮ್ಮ ನೆಮ್ಮದಿ ಹಾಳಾಗ್ತಿದೆ ಅನ್ನೋದು ಪಾರ್ವತಿಗೆ ಗೊತ್ತಾದ್ರೆ ಅವಳಿಗೆ ಅಪರಾಧಿ ಪ್ರಜ್ಞೆ ಕಾಡುತ್ತೆ. ತುಂಬಾ ಬೇಜಾರು ಮಾಡ್ಕೋತಾಳೆ. ತಕ್ಷಣ ಆ ಹುಡುಗಿನ ಇಲ್ಲಿಂದ ಕಳಿಸ್ಬಿಡ್ತಾಳೆ. ಆ ಹುಡುಗಿ ಭವಿಷ್ಯನೂ ಹಾಳು. ನೋಡಮ್ಮ ಪಾರ್ವತಿ, ಆ ಹುಡುಗಿ ಮೋನಿಕಾ ಯಾರು ಏನೋ ನಂಗೆ ಗೊತ್ತಿಲ್ಲ. ಆದ್ರೆ ಅವಳು ನೀನು ಊರ್ನವಳಲ್ಲ, ನಿನ್ನ ಫ್ರೆಂಡ್ ಅಲ್ಲ ಅನ್ನೋ ಸತ್ಯ ನಂಗೆ ಗೊತ್ತು. ಆದ್ರೆ ಅವಳು ನಿನ್ ಮೇಲೆ ಶತ್ರುತ್ವ ಸಾಧಿಸಿದ್ರು ಹಾಗೆ ಕಾಣಿಸ್ತಿದ್ಯಲ್ಲಮ್ಮ. ಇವಾಗ ಅಂತದ್ ಏನಾಯ್ತು? ಏನು ಅಮ್ಮನ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರುವಷ್ಟು ದುರಹಂಕಾರ ಬಂದಿದೆ ಅವಳಿಗೆ. ಹೌದಪ್ಪ, ಆದ್ರೆ ಅವಳು ಪಾರ್ವತಿ ಫ್ರೆಂಡು. ಅವಳಿಗೇನಾದ್ರೂ ಅಂದ್ರೆ ಪಾರ್ವತಿಗೆ ಬೇಜಾರಾಗ್ಬೋದು ಅನ್ನೋ ಕಾರಣಕ್ಕೆ ಅವಳಿಗೊಂದು ಮಾತು ಆಡಿಲ್ಲ. ನೋಡಮ್ಮ ಪಾರ್ವತಿ, ಆ ಹುಡುಗಿ ಬಗ್ಗೆ ನೀನಾಗೆ ಹೇಳೋವರೆಗೂ ನಾನು ತಲೆ ಕೆಡಿಸ್ಕೊಳಲ್ಲ ಅಂತ ಹೇಳಿದ್ದೆ. ಆದ್ರೆ ಈ ಮನೆ ಹಿರಿಯನಾಗಿ ಒಂದು ಮಾತು ಕೇಳಲೇಬೇಕಾಗತ್ತೆ. ಅವಳಿಗೆ ಇಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದಷ್ಟೇ ನಿನ್ನ ಜವಾಬ್ದಾರಿ ಆಗಿದ್ರೆ ಅವಳಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ. ಅದು ಬಿಟ್ಟು ಬೇರೆ ಏನಾದರೂ ಧರ್ಮ ಸಂಕಟ ಇದ್ರೆ ಅದನ್ನ ಬೇಗ ಬಗೆಹರಿಸಿ ಅವಳನ್ನ ಇಲ್ಲಿಂದ ಆಚೆ ಕಳಿಸಿ. ಅಖಿಲ ನೆಮ್ಮದಿ ಹಾಳಾಗೋದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲಮ್ಮ. ಹೋಗ್ಲಿ, ಇಷ್ಟು ವರ್ಷದಿಂದ ನೀವು ಇದೇ ಮನೇಲಿ ಇದ್ದೀರಾ. ಯಾರ್ಯಾರಿಗೆ ಏನೇನ್ ಇಷ್ಟ ಅಂತ ನಿಮಗೆ ಗೊತ್ತಿದ್ಯಾ? ಹೋಗ್ಲಿ, ಯಾವ್ಯಾವ ಅಡ್ಗೆ ಮಾಡೋದಕ್ಕೆ ಬರುತ್ತೆ ಹೇಳಿ? ಅದು ಬೇಡ. ಯಾವ್ಯಾವ ಕೆಲಸ ಮಾಡೋದಕ್ಕೆ ಬರುತ್ತೆ ಹೇಳಿ ನಿಮ್ಗೆ? ಅದು ಬಿಡಿ. ಅರ್ಸನ್ ಕೋಟೆಲ್ ಎಷ್ಟು ಜನ ಇದ್ದಾರೆ ಅಂತನಾದ್ರೂ ಗೊತ್ತಿದ್ಯಾ ನಿಮ್ಗೆ? ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿದ್ಯಾ? ಹೋಗ್ಲಿ, ಕೆಲ್ಸಗಾರರಿಗೆ ಎಷ್ಟು ಸಂಬಳ ಕೊಡ್ತೀವಿ ಅಂತನಾದ್ರೂ ನಿಮಗೆ ಗೊತ್ತಿದ್ಯಾ? ಅದು ಹೋಗ್ಲಿ, ಈ ಮನೆ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ? ನಾವು ಬಡವರೇ ಇರ್ಬೋದು, ಆದ್ರೆ ನಮಗೂ ನಿಯತ್ತಿದೆ. ನಮ್ಮನ್ ಪ್ರೀತಿ ಮಾಡೋರ್ಗೆ ಪ್ರಾಣ ಕೊಡೋಕ್ಕೂ ಗೊತ್ತು, ಹಾಗೆ ನಿಮ್ ತರ ಕಾಲ್ ಕೆರ್ಕೊಂಡ್ ಬರೋರ್ಗೆ ಮುಟ್ ನೋಡ್ಕೊಳ್ಳೋ ತರ ಉತ್ತರ ಕೊಡೋಕ್ಕೂ ಗೊತ್ತು. ಅಯ್ಯೋ ಪಾರ್ವತಿ, ಕೋಪ ಮಾಡ್ಕೋಬೇಡಮ್ಮ. ಜನ
ಜನನಿ ಅಷ್ಟೊತ್ತಿಂದ ಬೇಡ್ಕೋತಿದ್ಲಲ್ಲ, ಮಾತಾಡ್ಸು ಅಂತ ಹೇಳಕ್ ಬಂದೆ ಅಷ್ಟೇ. ನೀವೇನಾದ್ರೂ ಮಾಡ್ಕೊಳ್ರಮ್ಮ, ನಾನು ಬರ್ತೀನಿ. ಇಷ್ಟರಲ್ಲೇ ಈ ಕೆಲಸದೋಳೇನು ಅಂತ ಎಲ್ರಿಗೂ ತೋರಿಸ್ತೀನಿ. ನಾನು ಒಬ್ಳೇ ಇದ್ದಾಗ್ಲೂ ಅದ್ರ ಬಗ್ಗೆ ತುಟ್ಟಕ್ ಪಟ್ಟಿಕ್ ಅಂದಿಲ್ಲ. ಹಾಗಾದ್ರೆ ಆಸ್ತಿ ವಿಷಯ ನಿನ್ಗೂ ಪ್ರೀತಿಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಿರಲ್ಲ. ಪ್ರೀತು ಏನಾದ್ರು ಈ ವಿಷಯದ ಬಗ್ಗೆ ಬಾಯ್ ಬಿಡ್ಬೇಕು ಅಂದ್ರೆ ಮೊದಲು ಅವನ್ ಹಿಂದೆ ಇರೋದ್ ನಾವು ಅನ್ನೋ ವಿಚಾರನ ಅವನ್ ಬಾಯ್ ಬಿಡ್ಬೇಕು. ಅವನು ಆ ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆಂದ್ರೆ ಅವನ್ಗೆ ಅಷ್ಟೊಂದು ಮೀಟ್ರ್ ಇಲ್ಲ. ಅವನೇನಾದ್ರು ಆತರ ಮಾಡಿದ್ರೆ ಅವನ್ನ ನಿನ್ನ ವಿಡಿಯೋ ಲೀಕ್ ಆಗತ್ತೆ ಅನ್ನೋ ಭಯ ಅವನ ಮನ್ಸಲ್ಲಿ ಯಾವಾಗ್ಲೂ ಇರತ್ತೆ. ಹಾಗಾಗಿ ಅವನು ಆ ರಿಸ್ಕ್ ತಗೊಳ್ಳೋದಿಲ್ಲ. ಆ ಮನೇಲಿ ಬೇರೆ ಏನೋ ಪ್ರಾಬ್ಲಮ್ ನಡೀತಾ ಇದೆ. ಅದು ಏನು ಅಂತ ಮೊದಲು ಫೈಂಡ್ ಔಟ್ ಮಾಡು. ಓಕೆ ಸರ್. ಅಕ್ಕ ಅಕ್ಕ, ಎಂಥ ಅನಾಚಾರ ಆಗಿದೆ ನೋಡಿ ಅಕ್ಕ. ಅಯ್ಯೋ, ಈ ರಿಸಿಟ್ ನೋಡಿ ಅಕ್ಕ. ಕೊಟ್ಟಿರೋದು ಅಂತ ರುದ್ರಾಶ್ರಮಕ್ಕೆ ಕೊಟ್ಟು ಬಂದಿದ್ದಾಳೆ. ಆ ರೆಸಿಪ್ಟ್ ಅಲ್ಲಿ ಅವಳ ಹೆಸರು ಇದೆ ನೋಡಿ ಅಕ್ಕ. ದುಡ್ಡು ಕೊಟ್ಟು ದಿಮಾಕಲ್ಲಿ ರಸೀದಿನ ಇಸ್ಕೊಳ್ದೇನೆ ಬಂದ್ಬಿಟ್ಟಿದ್ದಾಳಂತಕ್ಕ. ಈಗ ಅವಳಿಗೆ ಏನ್ ಮಾಡ್ಬೇಕು ಅಂತ ನೀವೇ ನಿರ್ಧಾರ ಮಾಡಿ ಅಕ್ಕ. ನಾನಂತೂ ಏನು ಹೇಳಲ್ಲಪ್ಪ. ನಾನೇನಾದ್ರೂ ಹೇಳಿದ್ರೆ ಈ ಮನೇಲಿ ಎಲ್ಲರೂ ನನ್ನನ್ನು ಅಪಾರ್ಥನೆ ಮಾಡ್ಕೊಳ್ಳೋದು. ನನಗೆ ನಿಜಕ್ಕೂ ಬೇಜಾರಾಗ್ತಿದೆ. ನನಗೂ ಬೇಜಾರಾಗ್ತಿದೆ ಅಕ್ಕ. ಆ ಪಾರ್ವತಿ ಯಾಕೆ ಹಿಂಗ್ ಮಾಡಿದ್ಲು ಅಂತ. ನನಗ್ ಬೇಜಾರಾಗ್ತಿರೋದು ಪಾರ್ವತಿ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ಯಾಕಕ್ಕ? ಇನ್ನೂ ನೀನು ಪಾರ್ವತಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋದು ಅರಸನ ಕೋಟೆಯ ಸಂಸ್ಕಾರ. ಅದು ಪಾರ್ವತಿಗೆ ಗೊತ್ತಿದೆ. ಅದಕ್ಕೆ ರಿಸೀಟ್ ತಗೊಳ್ದೆ ಬಂದಿದ್ದಾಳೆ. ನೀನ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ. ನೀವ್ ಹೇಳೋದನ್ನ ಒಪ್ಕೋತೀನಕ್ಕ. ಆದ್ರೆ ಪಾರ್ವತಿ 5 ಲಕ್ಷನ ತಾನೇ ಸಂಪಾದನೆ ಮಾಡಿರೋಳ್ ತರ ಅವಳ ಹೆಸರಲ್ಲಿ ದಾನ ಕೊಟ್ಟು ಬಂದಿದ್ದಾಳಲ್ಲ, ಇದು ತಪ್ಪಲ್ವಾಕ? ಈ ಮಾತನ್ನ ನಾನು ಒಪ್ಪಲ್ಲ. ಒಪ್ಲೇಬೇಕಕ್ಕ. ನಿಮ್ ಕೈಯಲ್ಲೇ ಸಾಕ್ಷಿ ಇದೆಯಲ್ಲ. ಪಾರ್ವತಿ ದುಡ್ಡು ಕೊಟ್ಟು ಬಂದ್ಮೇಲೆ ಅಲ್ಲಿರೋ ಯಾರೋ ಪಾರ್ವತಿ ಹೆಸರನ್ನ ರಿಸೀಟ್ ಮೇಲೆ ಬರ್ದಿದ್ದಾರೆ ಅನ್ಸುತ್ತೆ. ಅಯ್ಯೋ ಇಲ್ಲಕ್ಕ, ಈಗ ಪಾರ್ವತಿ ಮೊದ್ಲಿನ ತರ ಇಲ್ಲ. ದೊಡ್ಡೋರು ಚಿಕ್ಕೋರು ಅನ್ನೋ ಭಯ ಭಕ್ತಿನೇ ಇಲ್ಲ. ಅಕ್ಕ, ಅವಳು ನಿಮ್ ಹೆಸರನ್ನ ಸೈಡ್ ಲೈನಿಗೆ ತಳ್ಳಿ ಅವಳ ಹೆಸರನ್ನ ಮುಂದಿನ ಲೈನಲ್ಲಿ ಇಟ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಕ್ಕ. ಆದ್ರೆ ಅದು ನಿಮಗ್ ಗೊತ್ತಾಗ್ತಾ ಇಲ್ಲ ಅಕ್ಕ. ತನ್ನ ಹೆಸರು ಬರ್ಲಿ ಅಂತ ಅವಳದೇ ದುಡ್ಡು ಅಂತ ಹೇಳಿ ಹೆಸರನ್ನ ಬರೆಯೋದಕ್ಕೆ ಹೇಳಿ ಬಂದಿರ್ತಾಳಕ್ಕ. ಇರಿ, ವೃದ್ಧಾಶ್ರಮಕ್ಕೆ ಫೋನ್ ಮಾಡಿ ಈಗ್ಲೇ ಕೇಳ್ಬಿಡ್ತೀನಿ. ಅದ್ರ ಅಗತ್ಯ ಇಲ್ಲ. ಯಾಕಕ್ಕ? ಯಾಕೆಂದ್ರೆ ಪಾರ್ವತಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅಮ್ಮಂಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ನಾವು ಅಮ್ಮನ ವಿರುದ್ಧ ನಡ್ಕೊಳ್ಳೇಬೇಕು. ಬರೀ ಅನ್ನ ಸಾರು ಪಲ್ಯ ತಾನೆ, 5 ನಿಮಿಷದಲ್ಲಿ ಮಾಡ್ಬಿಡ್ತೀನಿ.
ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ದೇವಸ್ಥಾನ ಇದು. ಅಂಥದ್ರಲ್ಲಿ ಅತ್ಯಮ್ಮ ಮುಂದೆ ಕೆಟ್ಟವಳಾಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಬಂದಿರೋರ್ ಮುಂದೆ ಅತ್ಯಮ್ಮಂಗೆ ಅವಮಾನ ಆಗೋ ಥರ ಮಾತಾಡ್ದೆ. ನನಗೆ ಕ್ಷಮಿಸ್ಬಿಡುತ್ತೆ ಇವ್ರೆ. ಪ್ರೀತು ಕಾಲ್ ಮಾಡಿದ್ದ. ಅವನ ಹೆಂಡತಿ ಮೊಬೈಲಲ್ಲಿದ್ದ ನಮ್ಮ ನಂಬರ್ನ ಡಿಲೀಟ್ ಮಾಡಿದಾನಂತೆ. ಅಲ್ಲಾರು ಜನನಿ ನಮಗ್ ಕಾಲ್ ಮಾಡಿದಕ್ಕೆ ನೀನ್ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗಿದ್ಯಾ? ಅಣ್ಣ, ಜನನಿಯ ವೀರಯ್ಯ ದೇವನ ಮಗಳು. ಆ ವೀರಯ್ಯ ದೇವ ಯಾರು? ಕೆರಳಿದ ಸಿಂಹ. ಆ ಸಿಂಹದ ಮರಿ ಇವಳು. ಅದಲ್ದೆ ಪಾರ್ವತಿನೇ ನೋಡ್ಕೊಂಡು ಬೆಳೆದವಳು. ಅವಳ ಸ್ಟ್ರೆಂತ್ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್, ಪ್ರೀತು ವಿಡಿಯೋ ಫೇಕ್. ಅದು ಫೇಕ್ ಅಂತ ಅವನಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವನು ಅವನದೇ ಆದ ಟೆನ್ಷನ್ಸ್ ಅಲ್ಲಿ ಮುಳುಗಿದಾನೆ. ಇದನ್ನ ಚೆಕ್ ಮಾಡೋದಕ್ಕೆ ಅವನಿಗೆ ಟೈಮ್ ಇಲ್ಲ. ಇನ್ನೊಂದು ವಿಷಯ ಏನ್ ಗೊತ್ತಾ? ಸೀಕ್ರೆಟ್ ಅನ್ನೋದು ವಿಷಯ ಒಬ್ರಿಗೆ ಗೊತ್ತಿದ್ರೆ ಮಾತ್ರ. ಆದ್ರೆ ಇಲ್ಲಿ ಈ ವಿಷಯ 4 ಜನಕ್ಕೆ ಗೊತ್ತಿದೆ. ಅದು ನಾವು ಆಯ್ಕೆ ಮಾಡ್ಕೊಂಡವ್ರು. ಇದೇನಾದ್ರೂ ಜನನಿಗೆ ಗೊತ್ತಾದ್ರೆ ಅವಳು ಪಾರ್ವತಿ ತರ ಪತ್ತೇದಾರಿಕೆ ಶುರು ಮಾಡ್ತಾಳೆ. ಆಗೇನಾಗುತ್ತೆ ಗೊತ್ತಾ? ಅನನ್ಯನ್ ಸೆಲ್ ಪಕ್ಕದಲ್ಲಿ ನೀನು, ನಿನ್ ಸೆಲ್ ಎದುರುಗಡೆ ನಾನು, ನಾವು 3 ಜನ ಮುಖ ಮುಖ ನೋಡ್ಕೊಂಡು ಜೈಲಲ್ಲಿ ಇರ್ಬೇಕಾಗತ್ತೆ. ನಾವು ಅರಸನ ಕೋಟೆ ಅನ್ನೋ ಜೇನುಗೂಡಿಗೆ ಕಲ್ಲಿಸ್ತಿದ್ದೀವಿ. ಆ ಜೇನ್ನೊಣಗಳು ನಮ್ಮನ್ನ ಕಚ್ಚದೆ ಇರೋ ಹಾಗೆ ನೋಡ್ಕೋಬೇಕು. ಅಲ್ಲಾರು ಈಗ ಹೇಗಿದ್ರು ಅವಳ ಮೊಬೈಲ್ ಇಂದ ನಮ್ಮ ನಂಬರ್ ಡಿಲೀಟ್ ಆಗ್ಬಿಟ್ಟಿದ್ಯಲ್ಲ. ಸೊ ಡೋಂಟ್ ವರಿ ಅಣ್ಣ. ಆಗಿದ್ದಾಗೋಗಿದೆ. ಆದ್ರೆ ಮುಂದಕ್ಕೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದು ನೀನಾದ್ರೂ ಸರಿ, ನಾನಾದ್ರೂ ಸರಿ. ಆಸ್ತಿಲ್ ಪಾಲ್ ಕೇಳದೆ ಇದ್ರೆ ಆಗೋದೇ ಅಲ್ವಾ ಪ್ರೀತು? ಹೇಳದ್ನಲ್ಲ, ಕೇಳಿಲ್ಲ ಅಂದ್ರೆ ನನ್ನಂತ ಜೀವಂತ ಉಳಿಸಲ್ಲ. ಅಲ್ಲ, ಆಸ್ತಿಲ್ ಪಾಲ್ ಕೇಳಿದ್ರೆ ಅತ್ತೆ ಕೊಡೋದಕ್ಕೆ ಒಪ್ಕೊಳ್ತಾರಾ? ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಇದರಿಂದ ನಿನ್ಮೇಲೆ ಏನ್ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿದ್ಯಾ ಪ್ರೀತು? ಪರಿಣಾಮ ಏನೇ ಆದ್ರೂ ಫೇಸ್ ಮಾಡಕ್ ನಾನು ರೆಡಿ ಆಗಿದ್ದೀನಿ. ಒಳ್ಳೆ ದಿನಗಳಿಗೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕು. ನಾಳೆನೆ ಆಸ್ತಿಲ್ ಪಾಲ್ ಕೇಳ್ತೀನಿ.
ಮುದ್ದಿನ ಮಗ ಇನ್ನೊಂದು ಹುಡುಗಿ ಜೊತೆ ಇದ್ದ ಅಂತ ಗೊತ್ತಾದ್ರೆ ಅದು ದೊಡ್ಡ ವಿಷಯ. ಮನೆತನಕ್ಕೆ ಮಸಿ ಬಳಿಯುವಂತ ಕೆಲ್ಸನಪ್ಪ ಅದು. ಅದರಿಂದ ನಿಮ್ಮ ಅಮ್ಮನ ಮರ್ಯಾದೆ ಹೋಗಿ ಅವ್ರ ಪ್ರಾಣ ಪಕ್ಷಿನೇ ಹಾರೋಗುತ್ತೆ ಅಂತ ಗೊತ್ತಿದೆ ತಾನೆ ನಿನಗೆ? ನೋ, ಆ ಥರ ಆಗೋದಕ್ಕೆ ನಾನು ಬಿಡಲ್ಲ. ನಾಳೆನೇ ಕೇಳ್ತಾ ಇದ್ದೀನಿ. ಗುಡ್, ವೆರಿ ಗುಡ್. ಆಸ್ತಿ ಭಾಗ ಕೇಳಿದ್ರೆ ನಿಜವಾಗ್ಲೂ ಆ ವಿಡಿಯೋನ ಡಿಲೀಟ್ ಮಾಡ್ತೀರಾ ಅಲ್ವಾ? ಖಂಡಿತ ಡಿಲೀಟ್ ಮಾಡ್ತೀನಿ. ಅಲ್ಲ, ಹೇಗೆ ನಂಬೋದು? ಬೇರೆ ಕಾಪಿ ಇಟ್ಕೊಳ್ದೆ ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅಂತ ನಿಮ್ಮ ಮಗಳ ಮೇಲೆ ಪ್ರಾಮಿಸ್ ಮಾಡಿ. ನಿಮ್ಮ ಮಗಳು ಅಂದ್ರೆ ಅನನ್ಯ ಮೇಲೆ ಆಣೆ ಮಾಡಿ. ಓಕೆ, ನೀನು ಆಸ್ತಿಯಲ್ಲಿ ಪಾಲ್ ಕೇಳಿದ ತಕ್ಷಣನೇ ನೀನು ಮೋನಿಕಾ ಕ್ಲೋಸ್ ಆಗಿರೋ ವಿಡಿಯೋನ ಅನನ್ಯ ಮೇಲೆ ಆಣೆಯಾಗೋ ಡಿಲೀಟ್ ಮಾಡ್ತೀನಿ. ಯಾಕೆ ಪ್ರೀತು, ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಾ? ಸರಿ, ಹಾಗಾದ್ರೆ ನೀನ್ ಈಗ್ಲೇ ಬಾ, ಜೈಲಿಗೆ ಹೋಗಿ ಅನನ್ಯನ್ ತಲೆ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡ್ತೀನಿ. ಓಕೆ? ಅಷ್ಟೆಲ್ಲ ಏನು ಬೇಡ, ನಿಮ್ಮ ಮಾತು ಮೇಲೆ ನಂಬಿಕೆ ಬಂತು. ಗುಡ್. ಸರಿ, ಹಾಗಾದ್ರೆ ನಾಳೆನೇ ಯುದ್ಧ. ಅಖಾಡಕ್ಕಿಳಿಯಕ್ಕೆ ತಯಾರಾಗಿರು. ತಯಾರಾಗಿದ್ದೀನಿ. ವೆರಿ ಗುಡ್. ಆಲ್ ದಿ ಬೆಸ್ಟ್. ಅರು, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅಂತ ಅನನ್ಯನ್ ಮೇಲೆ ಆಣೆ ಮಾಡಿದ್ಯಲ್ಲ. ಅಣ್ಣ, ನಾನು ಹೇಳಿದ್ದನ್ನ ಪ್ರೀತೂನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ನೀನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ವಾ? ನಾನೇನ್ ಹೇಳಿದ್ದು, ನೀನ್ ಆಸ್ತಿಯಲ್ಲಿ ಪಾಲ್ ಕೇಳಿದ ತಕ್ಷಣ ನೀನು ಮೋನಿಕಾ ಕ್ಲೋಸ್ ಆಗಿರೋ ವಿಡಿಯೋನ ಅನನ್ಯ ಮೇಲೆ ಆಣೆಯಾಗೂ ಡಿಲೀಟ್ ಮಾಡ್ತೀನಿ ಅಂತ ತಾನೆ? ಹೌದು. ನಿಜವಾಗ್ಲೂ ಅವರಿಬ್ರು ಕ್ಲೋಸ್ ಆಗೇ ಮೂವ್ ಮಾಡಿಲ್ವಲ್ಲ, ಮತ್ತ ಆಣೆಗೆ ಏನನ್ನ ಬೆಲೆ ಬಂತು? ಸತತವಾಗಿ 24ನೇ ವರ್ಷಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅರಸನಕೋಟೆಯ ಅಖಿಲಾಂಡೇಶ್ವರಿ ಅವರಿಗೆ ಅಭಿನಂದಿಸುತ್ತಾ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಕಟ್ಟಿರೋದು ನೀನಲ್ಲ, ಪಾರ್ವತಿ ತಾನೆ? ನಾನೇನು ಅತ್ತೆಮ್ಮಂಗೆ ಈ ಹೂವನ್ನ ನೇರವಾಗಿ ಕೊಡಲ್ಲ, ಜಯನ್ ಕೈಯಲ್ಲಿ ಕೊಡಿಸ್ತೀನಿ. ಹ್ಞೂ ಮ್ಯಾಮ್.
ಪಾರ್ವತಿ, ಇದನ್ನೇ ನಾನು ಕೇಳಿದ್ದು. ನೀನೇನಾದರೂ ಮರ್ತಿದೀಯಾ ಅಂತ. ನೀನು ಕಟ್ಟಿರೋ ಹೂವನ್ನ ಜಯನ್ ಕೈಲಿ ನನಗೆ ಕೊಡಿಸಿದ್ರೆ ನಾನು ಕಂಡು ಹಿಡಿತೀನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ತಾನೇ ನೀನು ಹೀಗೆ ಮಾಡಿದ್ದು. ಆಹಾ ಅಖಿಲ, ಈಗ ನೋಡು ನಿನ್ನ ಮುಖದಲ್ಲಿ ಕಳೆ ಬಂತು. ನನ್ನ ಮುದ್ದಿನ ಸೊಸೆ ಕಟ್ಟಿದ